ಬೆಂಗಳೂರಲ್ಲಿ ರಾಜಾರೋಷವಾಗಿ ಖಾಸಗಿ ಕಂಪನಿಗಳು ಪಾಲಿಕೆ ಜಾಗದಲ್ಲೇ ಅನಧಿಕೃತವಾಗಿ ಜಾಹೀರಾತು ಫಲಕ ಅಳವಡಿಕೆ ಮಾಡಿವೆ. ಎಲ್ಲೆಂದರಲ್ಲಿ ಪೋಲ್ಗಳನ್ನು ನೆಟ್ಟು ಜಾಹೀರಾತು ಪ್ರದರ್ಶಿಸ್ತಾ ಇವೆ. ಇದೀಗ ಎಚ್ಚೆತ್ತಿರುವಂತಹ ಬಿಬಿಎಂಪಿ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದೆ. ಬೆಂಗಳೂರಿನಲ್ಲಿ ಕೆಲವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿ ಬಿಟ್ಟಿದೆ. ತಾವಾಡಿದ್ದೇ ಆಟ, ತಾವು ಮಾಡಿದ್ದೇ ರೂಲ್ಸ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕ ಜಾಗದಲ್ಲಿ ಜಾಹೀರಾತು ಫಲಕ ಹಾಕಬಾರ್ದು ಅಂದ್ರು ಅದನ್ನೇ ಮಾಡ್ತಿದ್ದಾರೆ. ರಾತ್ರೋರಾತ್ರಿ ಪಾಂಪ್ಲೆಟ್ಸ್, ಬ್ಯಾನರ್ ಅಳವಡಿಸುತ್ತಿದ್ದಾರೆ. ಇವುಗಳೇ ಅಮಾಯಕರ ಪ್ರಾಣಕ್ಕೆ ಕುತ್ತು ತರ್ತಿವೆ. ಆದರೂ ಕೂಡ ಎಲ್ಇಡಿ ಜಾಹೀರಾತುಗಳು ಅನಧಿಕೃತವಾಗಿ ಸಿಟಿ ತುಂಬೆಲ್ಲ ತಲೆ ಎತ್ತಿವೆ. ಸ್ಪಾಟ್ಗಾಗಿ ಯಾವ ಸ್ಪಾಟ್ಗೆ ಹಾಕಬೇಕು, ಎಂಥದ್ದು ಸ್ಟ್ರಕ್ಚರ್ ಇರಬೇಕು, ಅದಕ್ಕಾಗಿ ನಮ್ಮ ನಿಯಮ ಪ್ರಕಾರ ವಾಪಸ್ ನಮ್ಮಿಂದನೇ ಅಪ್ರೂವಲ್ ಪಡೆಯಬೇಕಾಗಿತ್ತು. ಅಪ್ರೂವಲ್ ಪಡೆಯದೇ ಇರುವುದರಿಂದ, ಬಟ್ ಎಲ್ಲಿ ಕೊಡ್ತೀವಿ ಅಂತ ನಾವು ಹೇಳದೇ ಇರುವುದರಿಂದ ಅವರು ಅಪ್ರೂವಲ್ ಪಡೆಯಬೇಕಾಗಿತ್ತು ಇಂಡಿವಿಜುವಲ್. ಇದಕ್ಕಾಗಿ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ. ಎಸ್, ಬೆಂಗಳೂರಲ್ಲಿ ಜಾಹೀರಾತು ಪಾಲಿಸಿ ಅಧಿಕೃತವಾಗಿ ಜಾರಿಯಾಗುವುದಕ್ಕೂ ಮೊದಲೇ ಖಾಸಗಿ ಕಂಪನಿಗಳು ಹೊಂಬುತನ ತೋರ್ತಿವೆ. ಹೊಸ ಜಾಹೀರಾತು ನೀತಿ ಸರ್ಕಾರದಿಂದ ಅಂಗೀಕಾರಗೊಂಡು ಜಾರಿಯಾಗಿದೆ. ಆದರೆ ಪಾಲಿಕೆ ಇನ್ನೂ ಕಾರ್ಯರೂಪಕ್ಕೆ ತಂದಿಲ್ಲ. ಇದರ ನಡುವೆ ಅತಿ ಬುದ್ಧಿವಂತಿಕೆ ತೋರಿರುವ ಸೈನ್ ಪೋಸ್ಟ್ ಎಂಬ ಜಾಹೀರಾತು ಕಂಪನಿ ಎಲ್ಲೆಂದರಲ್ಲಿ ಜಾಹೀರಾತು ಪ್ರದರ್ಶಿಸಲು ಪೋಲ್ಗಳನ್ನ ನೆಟ್ಟು ದುರ್ವರ್ತನೆ ತೋರಿದೆ. ಸೈನ್ ಪೋಸ್ಟ್ ಅನ್ನೋ ಒಂದು ಜಾಹೀರಾತು ಸಂಸ್ಥೆ ಸುಮಾರು ಒಂದು 75 ಕೋಟಿ ರೂಪಾಯಿಗಳನ್ನ ಬಿಬಿಎಂಪಿಗೆ ಬಾಕಿ ಉಳಿಸ್ಕೊಂಡಂತ ಡಿಫಾಲ್ಟರ್ 1560 ಬೋರ್ಡ್ಗೆ ನನ್ನ ಪರ್ಮಿಷನ್ ಸಿಕ್ಕಿದೆ ಅಂತೇಳಿ ಅಳವಡಿಸಿದ್ದಾನೆ. ಅದು ಕಾನೂನು ಬಾಹಿರ ಅಂತೇಳಿ ಮೋನಿಶ್ ಮುದ್ಗಿಲ್ ಅವ್ರಿಗೆ ಗೊತ್ತಾಗಿ ಈಗ ಅದನ್ನೆಲ್ಲ ತೆರವುಗೊಳಿಸಿ ಅಂತೇಳಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನಗರದಲ್ಲಿ ಅನಧಿಕೃತವಾಗಿ 1560 ಕಡೆಗಳಲ್ಲಿ ಎಲ್ಇಡಿ ಜಾಹೀರಾತು ಫಲಕಗಳು ತಲೆ ಎತ್ತಿದೆ. ಪಾಲಿಕೆ ಗುರುತುಪಡಿಸುವ ಜಾಗದಲ್ಲಿ ಮಾತ್ರ ಜಾಹೀರಾತಿಗೆ ಅವಕಾಶ ಇರುತ್ತೆ. ಆದರೆ ಅದಕ್ಕೂ ಮೊದಲೇ 400 ಟ್ರಾಫಿಕ್ ಸಿಗ್ನಲ್ಗಳಲ್ಲಿ 1560 ಎಲ್ಇಡಿ ಫಲಕ ಅಳವಡಿಸಿದ್ದು ಫಲಕಗಳನ್ನ ತೆರವುಗೊಳಿಸುವಂತೆ ಪಾಲಿಕೆ ನೋಟಿಸ್ ಕೊಟ್ಟಿದೆ. ಇದೀಗ ಇಂತಹ ಪೋಲ್ಗಳನ್ನ ಪತ್ತೆ ಹಚ್ಚಿ ತೆರವು ಮಾಡೋದಕ್ಕೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18. ದಸರಾ ದೀಪಾವಳಿ ಹಬ್ಬ ಬಂತು ಅಂದ್ರೆ ನೆನಪಾಗೋದು ರುಚಿ ರುಚಿಯಾದ ಸ್ವೀಟ್ಗಳು. ಈ ಹಬ್ಬಗಳಲ್ಲಿ ಸ್ವೀಟ್ ಹಂಚಿ ಎಲ್ಲರೂ ಕೂಡ ಸಂಭ್ರಮಿಸ್ತಾರೆ. ಆದ್ರೀಗ ಸ್ವೀಟ್ಗಳಲ್ಲೂ ಕಲಬೆರಕೆ ಪದಾರ್ಥ ಇದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಹಿನ್ನೆಲೆ ಸ್ವೀಟ್ಸ್ಗಳ ಗುಣಮಟ್ಟ ಪರಿಶೀಲನೆಗೆ ಆಹಾರ ಇಲಾಖೆ ಮುಂದಾಗಿದೆ. ಈ ಕಲಿಗಾಲದಲ್ಲಿ ಕಲಬೆರಕೆ ಇಲ್ಲದೆ ಇರೋ ಆಹಾರವೇ ಇಲ್ವಾ ಅನ್ನೋ ಅನುಮಾನ ಹುಟ್ಕೊಂಡ್ಬಿಟ್ಟಿದೆ. ಕಲಬೆರಕೆ ಆಹಾರ ಮನುಷ್ಯನ ಜೀವಕ್ಕೆ ಅಪಾಯ ತಂದೊಡ್ತಿವೆ. ಹೀಗಾಗಿ ಇಂತಹ ಆಹಾರ ಪದಾರ್ಥಗಳ ಮೇಲೆ ನಿರ್ಬಂಧ ಹೇರ್ತಿದೆ ಆಹಾರ ಇಲಾಖೆ. ಈಗಾಗಲೇ ಗೋಬಿ, ಕಾಟನ್ ಕ್ಯಾಂಡಿ, ಕಬಾಬ್ ತಯಾರಿಕೆಯಲ್ಲಿ ಕೃತಕ ಬಣ್ಣ ಬಳಕೆಗೆ ಬ್ರೇಕ್ ಹಾಕಿದ್ದು ಇದೀಗ ಸ್ವೀಟ್ಸ್ಗಳ ಸರದಿ. ಹೌದು, ದಸರಾ ಹಾಗೂ ದೀಪಾವಳಿ ಹಿನ್ನೆಲೆ ಜನರು ಹೆಚ್ಚಾಗಿ ಸ್ವೀಟ್ಸ್ಗಳನ್ನ ಖರೀದಿ ಮಾಡ್ತಾರೆ. ಆದ್ರೆ ಅನೇಕ ಸ್ವೀಟ್ಸ್ಗಳಲ್ಲಿ ಕಲರ್ ಬಳಕೆ ಹಾಗೂ ಅದಕ್ಕೆ ಸೇರಿಸುವ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ಅನುಮಾನ ಮೂಡಿದೆ. ಹೀಗಾಗಿ ಆಹಾರ ಸುರಕ್ಷತಾ ಇಲಾಖೆ ಎಲ್ಲ ಬ್ರ್ಯಾಂಡ್ಗಳ ಸ್ವೀಟ್ಸ್ಗಳನ್ನ ಪರೀಕ್ಷೆ ಮಾಡೋದಕ್ಕೆ ಮುಂದಾಗಿದೆ. ಡಿಪಾರ್ಟ್ಮೆಂಟ್ ಅವರಿಗೆ, ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು. ಬೇರೆ ಬೇರೆ ಪದಾರ್ಥಗಳ ಪರಿಶೀಲನೆ ಮಾಡಬೇಕು. ಅದರಿಂದ ಅದು ಖಂಡಿತ ಎಲ್ಲವನ್ನು ಕೂಡ ಮಾಡಿ, ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿಸಕ್ಕಾಗಲ್ಲ. ಯಾವ್ದಾವ್ದು ಮಾಡಿಸ್ಬೇಕು ಅಂತ ನಮಗೆ ಸಂಶಯ ಇರೋದು ಕಡೆ ಎಲ್ಲೆಲ್ಲಿದೆ ಅದನ್ನೆಲ್ಲ ಅವರು ಮಾಡ್ತಾರೆ. ಈಗ ಹಿಂದೆ ನಾವು ಬೇರೆ ಬೇರೆ ಎಲ್ಲ ನಾವು ತನಿಖೆ ಮಾಡಿದ್ವಲ್ಲ, ಕೇಕ್ಗಳಿರ್ಬೋದು, ಕ್ಯಾಂಡಿ ಇರ್ಬೋದು, ಎಲ್ಲ ಮಾಡಿದ್ದೀವಿ. ಅದೇ ಪ್ರಕಾರ ಎಲ್ಲಿ ನಮ್ಗೆ ಅನುಮಾನ ಇದೆ ಅಥವಾ ಅವ್ರ ಮಾಹಿತಿ ಇರ್ತದೆ. ಬೇಕರಿ ಐಟಂಗಳ ಮೇಲೂ ಆಹಾರ ಇಲಾಖೆ ನಿಗಾ ವಹಿಸಲು ಮುಂದಾಗಿದೆ. ತುಪ್ಪದಿಂದ ತಯಾರಾಗುವ ಸ್ವೀಟ್ಸ್ಗಳ ಮೇಲೂ ಕಣ್ಣಿಟ್ಟಿದೆ. ಹೀಗಾಗಿ ಬೇಕರಿ ಹಾಗೂ ಸ್ವೀಟ್ಸ್ ಮಾರಾಟಗಾರರು ಕೂಡ ಅಲರ್ಟ್ ಆಗಿದ್ದಾರೆ. ನನಗೆ ಬಿಲ್ ಕೊಡ್ತೀನಿ, ಅವ್ರು ಯಾವ ಬಿಲ್ ಕೊಡ್ತಾರೆ ಏನು ನಮ್ಗೆ ಹೇಳೋಕ್ಕಾಗಲ್ಲ. ಯಾವಾಗಲೂ ಅಷ್ಟೇ ಕಂಪನಿಗೆ ಡೈರೆಕ್ಟ್ ಡೈರಿಯಿಂದ ಕನೆಕ್ಷನ್ ಇದ್ದರೆ ನಮಗೆ ಗ್ಯಾರಂಟಿ ಸಿಗುತ್ತೆ. ಇಲ್ಲಾಂದರೆ ಹೋಯ್ತು. ಅದು ಮೊದಲೆಲ್ಲ ಇತ್ತು ಸರ್, ತುಂಬ ಇತ್ತು. ಈಗ ನೋಡಿ ತಿರುಪತಿಗೆ ಬಂದ್ಬಿಟ್ಟಿದೆ. ಹೇಗೆ ಬರ್ತದೆ ಈಗ ಸಿಂಪಲ್. ಅದು ಈ ಮೊದಲಿಂದನೂ ಇದೆ, ಇನ್ನು ಮುಂದೇನು ನಾಳೆನೂ ನಡೀತದೆ. ಸದ್ಯ ಸ್ವೀಟ್ಸ್ಗಳ ಟೆಸ್ಟ್ ಮಾಡಲಾಗ್ತಿದ್ದು ವರದಿ ಕೈ ಸೇರಿದ ಬಳಿಕ ಯಾವ ಸ್ವೀಟ್ಸ್ ಎಷ್ಟು ಸೇಫ್ ಅನ್ನೋದು ಗೊತ್ತಾಗಲಿದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.